ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ನೀವು ನೋಡ್ತಾ ಇರ್ಬೋದು ಇವು ಯಾಕೆ ಆರ್ ಸಿ ಬಿ ಜರ್ಸ್ಕೊಂಬಂದ ಆಸ್ ಇಟ್ ಇಸ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಡಿಪೆಂಡಿಂಗ್ ಚಾಂಪಿಯನ್ಸ್ ಆರ್ ಸಿ ಬಿ ವುಮೆನ್ಸ್ ಇವತ್ತು ಗುಜರಾತ್ ಜೈಂಟ್ಸ್ ಅವ್ರನ್ನ ಎದುರಿಸ್ತಿದ್ದಾರೆ. ಅದು ಫಸ್ಟ್ WPL ಮ್ಯಾಚ್, ಫಸ್ಟ್ನೇ ಮ್ಯಾಚ್ ನಮ್ದು. ಒಂಥರ ಫುಲ್ ಎಕ್ಸೈಟಿಂಗ್ ಆಗೈತಿ. ಎದಕ್ಕಾರ ಒಂಥರ ನಮ್ಮ ಆರ್ ಸಿ ಬಿ ಟೀಮ್ನಾಗ ಏನೈತಿ ಹೋದ ವರ್ಷ ಇದ್ದಿದ್ ಮಂದಿ ಎಲ್ಲ ಇಂಜುರಿ ರಿಪ್ಲೇಸ್ಮೆಂಟ್ ಭಾಳ ಆಗ್ಯಾವ ನಮ್ಮ ಟೀಮ್ನಾಗ. ಸೊ ಹೊಸ ಮಂದಿ ಕೂಡಿ ನಮ್ಮ ಆರ್ ಸಿ ಬಿ ಟೀಮ್ ಮತ್ ಹೊಸದಾಗೈತಿ ಈಗ. ಅದಕ್ಕೆ ನಮ್ಮ ಹೊಸ ಆರ್ ಸಿ ಬಿ ಟೀಮ್ ಹೆಂಗ್ ಇರ್ತದ ಕಾಯ್ಕೊಂಡು ನೋಡ್ಲಕ್ ಕಾಯ್ಲತ್ತೀವಿ. ಸೊ ಮ್ಯಾಚಿನ ಕಡೆ ಬಂದ್ರೆ ಈ ಮ್ಯಾಚ್ ನಡ್ಲತ್ತಿರೋದು ವಡೋದರ ಸ್ಟೇಡಿಯಂನ ನಡ್ಲತ್ತೈತಿ. ಸೊ ವಡೋದರ ಸ್ಟೇಡಿಯಂ ಅಂತ ಬಂದ ಕೂಡಲೇ ಇಲ್ಲಿ ಯಾವ T20 ನಡೆದಿಲ್ಲ, ಟೆಸ್ಟ್ ನಡೆದಿಲ್ಲ, ಓನ್ಲಿ ODI ಅಟ್ಟ ನಡೆದೈತಿ. ಆ ODI ಸ್ಟಾರ್ಟ್ಸ್ ಹೇಳ್ಬೇಕಾದ್ರೆ ಈ ವಡೋದರ ಸ್ಟೇಡಿಯಂ ಸ್ಟಾರ್ಟ್ಸ್ ಅಂತ ಬಂದ್ರ ಇಲ್ಲಿ ಏನೈತಿ 5 ODI ಮ್ಯಾಚ್ ನಡೆದವ ಇದುವರೆಗೂ. ಆ 5 ODI ಮ್ಯಾಚ್ನಾಗ ಏನೈತಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 3 ಮ್ಯಾಚ್ ಗೆದ್ದಾರು, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರು ಏನೈತಿ 2 ಮ್ಯಾಚ್ ಗೆದ್ದಾರ. ಸೊ ಭಾಳ ಡಿಫರೆನ್ಸ್ ಇರ್ಲಿಕ್ಕಂದ್ರು ಅಂದ್ರೆ ಗೊತ್ತಾಕತಿ ಎದಕ್ಕಾರ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಇಲ್ಲಿ ಹೆಲ್ಪ್ ಐತದ ಗೊತ್ತಾಕತಿ. ಸೊ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಗೆಲ್ಲೋ ಚಾನ್ಸ್ ಭಾಳ ಐತಿ. ಸೊ ಅವು ಆದ ಕೂಡಲೇ ಮತ್ತೆ ನಮ್ಮ ಆರ್ ಸಿ ಬಿ ಒಳಗ ಫಸ್ಟ್ ಬ್ಯಾಟಿಂಗ್ ತೊಂದ್ರೆ ಒಂದು ಇದು ಡೇಂಜರ್ ಆಕತಿ. ಎದಕ್ಕಂದ್ರೆ ಜಿ ಟೀಮ್ನಾಗ ಇರೋ 5 ಮಂದಿ ಎಲ್ಲ ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್ಗಳು ಅದಾರ. ಅವ್ರು ಅವ್ರು ಚೇಂಜ್ ಮಾಡೋದು ಆರಾಮ್ ಚೇಂಜ್ ಮಾಡ್ತಾರೆ. ಅದಕ್ಕೆ ನಮ್ಮ ಆರ್ ಸಿ ಬಿ ಚೇಂಜ್ ಮಾಡೋದು ಚಲೋ ಅಂತ ನನಗೆ ಅನ್ಸತಿ. ಸೊ ನೋಡಿ ಮ್ಯಾಚ್ ಏನ್ ಮಾಡ್ತಾರ್ತಿ. ಈ ಮ್ಯಾಚ್ ಏನೈತಿ ಟಿವಿ ಒಳಗ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ ಒಳಗ ಟೆಲಿಕಾಸ್ಟ್ ಆಕತಿ. ಮತ್ತೆ ಮೊಬೈಲ್ ಒಳಗ ಏನೈತಿ ಜಿಯೋ ಸ್ಟಾರ್ ಒಳಗ ಆಗೋದೈತಿ. ಅನ್ಕತಕ ಡಿಸ್ನಿ+ ಹಾಟ್ಸ್ಟಾರ್ ಐತಿ. ನಾಳೆಯಿಂದ ಜಿಯೋ ಸ್ಟಾರ್ ಆಗೋದೈತಿ ಚಾನಲ್. ಸೊ ಅದ್ರ ಟೆಲಿಕಾಸ್ಟ್ ಆಕತಿ. ಭಾಳ ಒದ್ದಾಡೋ ಫ್ರೀ ಐತಿ, ಅದೇನ ನೋಡ್ಬೋದು, ನೀವು ಎಂಜಾಯ್ ಮಾಡ್ಬೋದು. ಸೊ ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ಅಪ್ಡೇಟ್ ಕಡೆ ಬಂದ್ರ, ಟೀಮ್ ಅಪ್ಡೇಟ್ ಕಡೆ ಬಂದ್ರ ಏನೈತಿ ಟೀಮ್ ಅಪ್ಡೇಟ್ ಅಂದ್ರೆ ಹೋದ ವರ್ಷ ಇದ್ದಿದ್ದ ಸೋಪಿ ಡಿವೈನ್ ಅವ್ರಿಲ್ಲ, ಮತ್ತ ಕೇಟ್ ಕ್ರಾಸ್ ಅವ್ರಿಲ್ಲ, ಮತ್ ಶ್ರೇಯಾಂಕ ಪಾಟೀಲ್ ಅವ್ರು ಆಡೋದು ಡೌಟ್ ಐತಿ, ಮತ್ತ ಎಲಿಸ್ ಪೆರಿ ಅವರು ಬಾಲಿಂಗ್ ಹಾಕೋದು ಡೌಟ್ ಐತಿ ಅಂತ ಹೇಳ್ಯಾರು. ಮತ್ತ ಆಶಾ ಶೋಭನ್ ಅವ್ರು ಇಂಜುರಿ ಆಗ್ಯಾರ, ಅವ್ರು ಇವತ್ತು ಆಡಲ್ಲ. ಸೊ ಅದ ಭಾಳ ನಮ್ಮ ಆರ್ ಸಿ ಬಿ ಟೀಮ್ ಭಾಳ ಅಂದ್ರೆ ಭಾಳ ಹೊಡ್ತಾ ಕೊಡ್ತೈತಿ ಗುರು. ಇದಕ್ಕಾರ ಮೇನ್ ಮ್ಯಾಚ್ ವಿನ್ನರ್ ಅವ್ರ ಇದ್ರು. ಹೋದ ವರ್ಷ ಸೋಫಿ ಮಿಲ್ನ್ಯೂಕ್ಸ್ ಆಯ್ತು, ಮತ್ತ ಆಶಾ ಶೋಭನ್ ಆಯ್ತು, ಅವರು ಮೇನ್ ನಮ್ಮ ಆರ್ ಸಿ ಬಿ ಟೀಮ್ ಲೆಗ್ ಸ್ಪಿನ್ನರು ಅವ್ರು ಇದ್ರು, ಅವ್ರು ಇಂಜುರಿ ಆಯ್ತು. ಮತ್ತ ಈ ನಮ್ಮ ಕೇಟ್ ಕ್ರಾಸ್ ಇಂಗ್ಲೆಂಡ್ ಬೌಲರ್ ಅವರು ಇಂಜುರಿ ಆಯ್ತು, ಅವ್ರೇನು ಆಡಿಲ್ ಕರೆ. ಬಟ್ ಇವ್ರೆಲ್ಲ ಇಂಪಾರ್ಟೆಂಟ್ ಇದ್ರು ನಮ್ಮ ಟೀಮಿಗೆ. ಪ್ಲಸ್ ನಮ್ಮ ಎಲಿಸ್ ಪೆರಿ ಅವ್ರ ಬಾಲಿಂಗ್ ಎಂತದಿತ್ತು, ಅವರು ಈ ಸಲ ಬಾಲಿಂಗ್ ಮಾಡಲ್ಲ ರಿಪೋರ್ಟ್ಸ್ ಬರ್ಲತ್ತ. ಇವತ್ತಿನ ಮ್ಯಾಚ್ನಾಗ ಅವ್ರಿಗೇನು ಹಿಪ್ ಇಂಜುರಿ ಐತತ್ತ, ಅದಕ್ಕೆ ಅವ್ರು ಬಾಲಿಂಗ್ ಮಾಡೋದು ಡೌಟ್ ಅಂತ ಹೇಳಿ ರಿಪೋರ್ಟ್ಸ್ ಬರ್ಲತ್ತಾವ. ಸೊ ನೋಡ್ಬೇಕು ಇವತ್ತೇನು ಅವ್ರು ಬಾಲಿಂಗ್ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಅದ ಕಡೆ ಜಿ ಕಡೆ ಬಂದ್ರೆ ಕ್ಯಾಪ್ಟನ್ ಸೆಟ್ ಚೇಂಜ್ ಐತಿ, ಏನಿಲ್ಲ ಬೋತ್ ಮನೆಯವ್ರು ಇದ್ರೆ ಆಸ್ಲೆ ಗಾರ್ಡನ್ ಅವ್ರಿಗಾರು. ಆಸ್ಲೆ ಗಾರ್ಡನರ್ ಹೇಳ್ಬೇಕು ಹೆವಿ ಅಂದ್ರೆ ಹೆವಿ ಆಸ್ಟ್ರೇಲಿಯಾ ಆಲ್ರೌಂಡರ್ ಇವರು. ಸ್ಪಿನ್ನು ಮಾಡ್ತಾರೆ, ಬ್ಯಾಟಿಂಗು ಸ್ವೈಕ್ ಆಗೈತಿ ಬಂತು ಬ್ಯಾಟಿಂಗ. ಮತ್ತ ಹೇಳ್ಬೇಕಾರ ಈ ಕಡೆ ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ಕಡೆ ಬಂದ್ಬಿಡು ಅದು ಪ್ಲೇಯಿಂಗ್ 11 ಕಡೆ ಬಂದ್ಬಿಡು ತಡ ಮಾಡ್ಯಾರ್ರೆ. ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ 11 ಹೆಂಗೈತಂದ್ರೆ, ಸೊ ಆರ್ ಸಿ ಬಿ 11 ಅಂತ ಬಂದ್ರೆ ಈ ಎಲ್ಲ ಇಂಜುರಿ ರಿಪ್ಲೇಸ್ಮೆಂಟ್ ಎಲ್ಲ ಸೇರ್ಸಿ ಒಂದು 11 ಮಾಡಿದ್ರ ಹೆಂಗಿರತ್ತೆ ಇವತ್ತಿನ ಆಡು ಪ್ಲೇಯಿಂಗ್ 11 ಹೆಂಗಿರುತ್ತೆ ಅಂದ್ರೆ ಸೇಮ್ ಸ್ಮೃತಿ ಮಂದನ ಅವರು ಓಪನಿಂಗ್ ಆಡೋದು ಫಿಕ್ಸು, ಅವ್ರೇನು ಬದಲಾಯಿಸಿ ಇಲ್ಲ. ಅವ್ರ ಡೇನಿಯಲ್ ವ್ಯಾಟ್ ಅವ್ರು ಓಪನಿಂಗ್ ಬರ್ತಾರು, ಬೆಂಕಿ ಓಪನಿಂಗ್ ಬ್ಯಾಟ್ರಿ ಇವರು. T20 ಒಳಗೆ 13ನೇ ರ್ಯಾಂಕಿಂಗ್ ಒಳಗದಾರು, ಅಂದ್ರೆ 20 ಒಳಗಿದ್ದಾರೆ. ಸೂಪರ್ ಇರ್ಬೇಕು, 13ನೇ ನಂಬರ್ದವ್ರು. ನೆಕ್ಸ್ಟ್ ನಾ 3ನೇ ನಂಬರ್ ಏನೈತಿ ಎಸ್ ಮೇಘನಾ ಅವ್ರು ಬರ್ತಾರು, 3ನೇ ನಂಬರ್. ಹೋದ ವರ್ಷ ಚಲೋ ಆಡಿದ್ರು, 1-2 ಮ್ಯಾಚ್ ಅಟ್ಟ ಇದು ಆದಿಲ್ಲ. ಇವ್ರು 3ನೇ ನಂಬರ್ ಆಡ್ತಾರ. 4ನೇ ನಂಬರ್ ಏನೈತಿ ನಮ್ಮ ಲೇಡಿ ಪೆರಿ ಅವ್ರು ಆಡ್ತಾರು. ಇನ್ನ 5ನೇ ನಂಬರ್ ಏನೈತಿ ನಮ್ಮ ಒಂಥರ ಏನ್ ಹೇಳ್ಬೇಕು ರಿಚಾ ಘೋಷ್ ಅವ್ರ 5ನೇ ನಂಬರ್ ಬರ್ತಾರು. ಬೆಂಕಿ ಬ್ಯಾಟ್ರ್ ಹೇಳ್ಬೇಕು. ಡೆತ್ ಆಗಿ ಇವ್ರ ಬಗ್ಗೆ ಹೇಳೋದ್ ಬೇಡ, ಒಂಥರ ನಮ್ಮ ಆರ್ ಸಿ ಬಿ ಹೆಣ್ ಬಿಡಿ ಅಂತ ಹೇಳ್ಬೇಕು ಇವ್ರು, ಹಂಗ ಆಡ್ತಾರು. ನೆಕ್ಸ್ಟ್ ಅವ್ರದಾಗಿಂದ ಏನೈತಿ ನಾ ಆಡಿಸ್ತೀನಿ ಕನ್ನಿಕಾ ಅಹುಜಾ ಅವ್ರನ್ನ. ಎದಕ್ಕಾರ ಇವರು ಈ ಕಡೆ ಆಲ್ರೌಂಡರ್ ಅದಾರ, ಈ ಕಡೆ ಸ್ಪಿನ್ ಬೌಲಿಂಗ್ ಹಾಕ್ತಾರೋ ಪ್ಲಸ್ ಬ್ಯಾಟಿಂಗ್ ಆಡ್ತಾರೋ. ಅದಕ್ಕೆ ಇವ್ರು 6ನೇ ನಂಬರ್ ಆಡಿಸ್ತೀನಿ. ಮತ್ತೆ 7ನೇ ನಂಬರ್ ಏನೈತಿ ಜಾರ್ಜಿಯಾ ಬೆನ್ಹಾಮ್ ಅವ್ರನ್ನ ಆಡಿಸ್ತೀನಿ. ಇವರು ಆಸ್ಟ್ರೇಲಿಯಾ ಲೆಗ್ ಸ್ಪಿನ್ನರು, ಸಖತ್ತಾಗಿ ಲೆಗ್ ಸ್ಪಿನ್ ಮಾಡ್ತಾರೋ, ಅದಕ್ಕೆ ಇವ್ರನ್ನ ಆಡಿಸ್ತೀನಿ. ನೆಕ್ಸ್ಟ್ ಅದಾಗಿಂದ ಈ ಕಡೆ ಏನೈತಿ ಅವ್ರದಾಗಿಂದ ಏಕ್ತಾ ಬಿಸ್ಟ್. ಇವರು T20 ಒಳಗೆ ಡಬಲ್ ಹ್ಯಾಟ್ರಿಕ್ ತೊಗೊಂಡಾರ. ಡಬಲ್ ಹ್ಯಾಟ್ರಿಕ್ 3 ವಿಕೆಟ್ ಅಂತ ತೊಗೊಂಡಾರ, ಅಂದ್ರೆ ಡಬಲ್ ಹ್ಯಾಟ್ರಿಕ್ 3 ವಿಕೆಟ್ ತೊಗೊಂಡಾರು ಒಂದ್ ಮ್ಯಾಚ್ ಒಳಗ. ಅದಕ್ಕೆ ಸ್ಪಿನ್ ಚಲೋ ಮಾಡ್ತಾ ಐತಿ, ಸ್ಪಿನ್ ಮಾಡ್ತಾರೋ, ಅದಕ್ಕೆ ಇವ್ರನ್ನ ಹಾಕೋತೀನಿ. ನೆಕ್ಸ್ಟ್ ಕಿಮ್ ಗಾರ್ತು, ಇವ್ರ ಸ್ಟಾರ್ಟ್ ಅಂದ್ರೆ ಬೆಂಕಿ ಐತೆ ಹೇಳ್ಬೇಕು. T20 ಓನ್ಲಿ 6 ಐತಿ ಇವ್ರ ಎಕಾನಮಿ T20. ಅದಕ್ಕೆ ಇವ್ರನ್ನ ಆಡ್ತೀನಿ. ಪ್ಲಸ್ ಬ್ಯಾಟಿಂಗ್ ಮಾಡಿ ಕೊಡ್ತಾರೋ, ಬಾಲಿಂಗ್ ಮಾಡಿ ಕೊಡ್ತಾರೋ, ಅದಕ್ಕೆ ಇವ್ರು. ನೆಕ್ಸ್ಟ್ ಇನ್ನ ನಮ್ಮ ಆಕ್ಷನ್ ಅಲ್ಲಿ ಬಿಗ್ಗೆಸ್ಟ್ ಬಾಯ್ ಅದ ಈ ವರ್ಷ ಆದ ಪ್ರೇಮ್ ರಾವತ್ ಇವ್ರ ಸ್ಪಿನ್ ಅಂತ ಹೇಳ್ಯಾರು. ಹೆಂಗ್ ಆಗ್ತಾರ ನೋಡ್ಬೇಕು, ನೋಡಿಲ್ಲ ನಾನು, ಚಲೋ ಆಗ್ತಾರೋ.
ಅದಕ್ಕೆ ಇವರು 11ನೇ ನಂಬರ್ ಆಡ್ತಾರೆ. ಮತ್ತೆ 12ನೇ ನಂಬರ್ ಇದು 10ನೇ ನಂಬರ್ ಅದು 11ನೇ ನಂಬರ್ ಏನಂತೆ ನಮ್ಮ ರೇಣುಕಾ ಸಿಂಗ್ ಠಾಕೂರ್ ಅವರು 11ನೇ ನಂಬರ್ ಆಗಿ ಆಡ್ತಾರೋ. ಸಾಕತ್ ಸೂಪರ್ ಆಗಿ ಬೌಲರು. ಹೋದ ವರ್ಷ ಪ್ರೂವ್ ಮಾಡ್ಕೊಂಡ್ರೆ ಈ ವರ್ಷ ಹಂಗ ಪ್ರೂವ್ ಮಾಡ್ಲಿ ಅಂತ ಹೇಳ್ತೀನಿ. ಸೊ ಇದು ನಮ್ಮ RCB ಪ್ಲೇಯಿಂಗ್ ಇಲ್ವನು. ನಿಮಗೆ ಹೆಂಗೆ RCB ಪ್ಲೇಯಿಂಗ್ ಇಲ್ವನ್ ಇಷ್ಟ ಆಯ್ತಂತ ಕಾಮೆಂಟ್ ಮಾಡ್ರಿ. ಹಂಗ ನಿಮ್ನೆ ಪ್ಲೇಯಿಂಗ್ ಇಲ್ವ ಕಾಂಬಿನೇಷನ್ ಅದು ಕಾಮೆಂಟ್ ಮಾಡ್ರಿ. ಇನ್ನ ನಮ್ಮ ಪ್ರಿಡಿಕ್ಷನ್ ಟೈಮ್ ಕಡೆ ಬಂದ್ರ ಏನೈತಪ್ಪ ಪ್ರಿಡಿಕ್ಷನ್ ಟೈಮ್ ಅಂದ್ರ ನಾನಸ್ ಮಟ್ಟಿಗೆ ಜಿಜಿಗಿದ ನಮ್ಮ RCB ವುಮೆನ್ಸ್ ಸ್ಟ್ರಾಂಗ್ ಕಾಣಿಸ್ಲತ್ತಾರ ಇವತ್ತ. ಅದಕ್ಕೆ ನಮ್ಮ RCB ಟೀಮ್ ಇವತ್ತ ಗೆಲ್ಬಹುದು ಅಂತ ಅನ್ಸ್ಲತೈತಿ. ಸೊ ಇವತ್ತು ನಮ್ಮ RCB ಕಡೆ ಭಾರಿ ಆಡ್ತಾರಂದ್ರ ಒಂದು ಸ್ಮೃತಿ ಮಂದನ್ ಅವರು ಮತ್ತ ಎಲಿಸ್ ಪೇರಿ ಮತ್ತೆ ಈ ಕಡೆ ಐತಿ ರೇಣುಕಾ ಸಿಂಗ್ ಅವ್ರು ಆಡೋ ಸಾಧ್ಯತೆ ಐತಿ. ಜಿಜಿ ಕಡೆ ಏನೈತಿ ಒಂದು ಹರ್ಲಿನ್ ಡಿವಾಲ, ಬೇತ್ ಮುನಿ ಮತ್ತ ಆಶ್ಲೆ ಕಾರ್ನರ್ ಇವ್ರ 3 ಮಂದಿ ಆ ಕಡೆ ಆಡೋ ಸಾಧ್ಯತೆ ಐತಿ. ಸೊ ನೋಡು ಮ್ಯಾಚ್ ನ ಕಾಯ್ದು ಯಾರು ಆಡ್ತಾರೆ ಯಾರಿಲ್ಲ ಅಂತ ನಾ ಹೇಳಿದ ಪ್ರಿಡಿಕ್ಷನ್ ಕರೆ ಆಗುತ್ತಿಲ್ಲ ಅದು ಗೊತ್ತಿಲ್ಲ. ನೋಡು ಇವತ್ತು ಯಾರ್ಯಾರು ಆಡ್ತಾರೆ ಯಾರಿಲ್ಲ ಅಂತ ಹೇಳಿ. ಸೊ ಮತ್ ಮುಂದಿನ ರಿವ್ಯೂ ವಿಡಿಯೋದ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.